ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ. 2025 ಡಿಸೆಂಬರ್ ತಿಂಗಳಿನ ಮೀನ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡ್ತಾ ಹೋಗೋಣ. ಮುಖ್ಯವಾಗಿ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ನೋಡೋದೇ ಆದ್ರೆ ಶನಿ ಮೀನ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಅವರು ವಕ್ರಿಯಾಗಿ ಸಂಚಾರವನ್ನ ಮಾಡ್ತಾ ಇದ್ರು. ವಕ್ರಗತಿ ಅಂದ್ರೆ ಹಿಂದಕ್ಕೆ ಸಂಚಾರವನ್ನ ಮಾಡ್ತಕ್ಕಂಥದ್ದು. ಇನ್ನು ಮುಂದಕ್ಕೆ ವಕ್ರ ತ್ಯಾಗವನ್ನು ಮಾಡಿ ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಮುಂದಕ್ಕೆ ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾ ಇದ್ದಾರೆ. ರಾಹು ಕುಂಭರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ, ಗುರು ವಕ್ರ ಮಾರ್ಗದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಈ ಡಿಸೆಂಬರ್ 5ನೇ ತಾರೀಕು ಅದೇ ವಕ್ರ ಮಾರ್ಗದಲ್ಲಿ ಮತ್ತೆ ಹಿಂದಕ್ಕೆ ಹೋಗ್ತಾ ಇದ್ದಾರೆ. ಅಂದ್ರೆ ಮಿಥುನ ರಾಶಿಗೆ ಹೋಗಿ ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಸೂರ್ಯ ಡಿಸೆಂಬರ್ 16ನೇ ತಾರೀಕಿನ ತನಕ ವೃಶ್ಚಿಕ ರಾಶಿಯಲ್ಲಿ ಸಂಚಾರ, ನಂತರ ಧನುಸ್ಸು ರಾಶಿಗೆ ಹೋಗಿ ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾರೆ. ಇನ್ನು ಕುಜ ಡಿಸೆಂಬರ್ 7ನೇ ತಾರೀಕಿನ ತನಕ ವೃಶ್ಚಿಕ ರಾಶಿಯಲ್ಲಿ ಸಂಚಾರ, ನಂತರ ಅವರು ಕೂಡ ಧನುಸ್ಸು ರಾಶಿಗೆ ಹೋಗಿ ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾರೆ. ಇನ್ನು ಶುಕ್ರನು ಕೂಡ ಡಿಸೆಂಬರ್ 20ನೇ ತಾರೀಕಿನ ತನಕ ವೃಶ್ಚಿಕ ರಾಶಿಯಲ್ಲಿ ಸಂಚಾರ, ನಂತರ ಅವರು ಕೂಡ ಧನುಸ್ಸು ರಾಶಿಗೆ ಹೋಗಿ ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾರೆ. ಇನ್ನು ಬುಧನ ಸಂಚಾರ ಈ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಈ ಎಲ್ಲ ಒಂದು ಗ್ರಹ ಸಂಚಾರ ರೀತ್ಯ ಈ ಒಂದು ಮೀನ ರಾಶಿಯವರಿಗೆ ನೋಡಿ, ಒಂದು ಚಿಕ್ಕ ಕಿವಿ ಮಾತು ನೋಡಿ. ನಾವು ರಾಶಿ ಫಲಿತಾಂಶಗಳು ಅಂತ ಹೇಳ್ಕೊಳ್ತಾ ಬರ್ತಾ ಇದ್ದೇವೆ. ಈ ಗೋಚಾರದಲ್ಲಿ ಏನು ಗ್ರಹಗಳ ಸ್ಥಾನ ಬದಲಾವಣೆಗಳಿದೆ, ಈ ಸ್ಥಾನ ಬದಲಾವಣೆಗಳು ಅಂದ್ರೆ ಈ ರಾಶಿಯಿಂದ ಈ ರಾಶಿಗೆ ಈ ಗ್ರಹ ಸಂಚಾರವನ್ನು ಮಾಡ್ತಾ ಇದೆ. ಸೊ ಈ ರಾಶಿಯವರಿಗೆ ಈ ತರ ಇರುತ್ತೆ ಅಂತಕ್ಕಂತಹ ವಿಚಾರವನ್ನ ಜಸ್ಟ್ ಗೈಡೆನ್ಸ್ ರೂಪದಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು. ಸೊ ಯಾರೊಬ್ಬರ ಜಾತಕವನ್ನು ಕೂಡ ನಾನು ಇಲ್ಲಿ ವಿಶ್ಲೇಷಣೆ ಮಾಡ್ತಾ ಇಲ್ಲ. ಒಂದೊಂದು ರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಹುಟ್ಟಿರ್ತಾರೆ. ಎಲ್ಲರಿಗೂ ಕೂಡ ಒಂದೇ ತರಹದ ಫಲಿತಾಂಶಗಳು ಇರೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮ ಜನ್ಮ ಜಾತಕದಲ್ಲಿ ಏನು ನಾವು ಹುಟ್ಟಿರ್ತಕ್ಕಂತಹ ಸಮಯ, ಆ ಡೇಟ್ ಆಫ್ ಬರ್ತ್ ಟೈಮಿಂಗ್ ಇದೆ, ಏನು ನಾವು ಭೂಮಿಗೆ ಬಂದಿರ್ತೀವಿ ಆ ಸಮಯದಲ್ಲಿ ಪೂರ್ವ ಜನ್ಮದ ಕರ್ಮಾನುಸಾರವಾಗಿ ಏನು ಗ್ರಹ ಸ್ಥಿತಿಗಳು ಇರುತ್ತೆ ಆ ಸಮಯದಲ್ಲಿ ನಾವು ಹುಟ್ಟಿರ್ತಕ್ಕಂತಹ ಸಮಯದಲ್ಲಿ ಜಾತಕ ಚಕ್ರದಲ್ಲಿ ಅದೇ ಡಿಪೆಂಡೆಂಟ್ ಆಗಿರುತ್ತೆ. ಅದೇ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಲಗ್ನ ತುಂಬಾ ಇಂಪಾರ್ಟೆಂಟ್, ರಾಶಿ ಇಂಪಾರ್ಟೆಂಟ್ ಅಲ್ಲ. ಲಗ್ನ ಅಂತಂದ್ರೆ ಟೋಟಲ್ ನಮ್ಮ ಬಾಡಿ, ಶರೀರ ಪೂರ್ತಿ ಏನಿದೆ ಅದು ಲಗ್ನ. ರಾಶಿ ಅಂದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಒಂದು ಮನಸ್ಸು ಮಾತ್ರ. ಅದಕ್ಕೆ ಈ ಗೋಚಾರದಲ್ಲಿ ಗುರುಬಲ ಶನಿಬಲ ಬಂದ್ರೆ ಸ್ವಲ್ಪ ಮನಸ್ಸಿಗೆ ಹಗುರ ಆಗಿರುತ್ತೆ, ಸ್ವಲ್ಪ ಪಾಸಿಟಿವ್ ಆಗಿರುತ್ತೆ, ಮನಸ್ಸು ಚೆನ್ನಾಗಿರುತ್ತೆ. ಈ ತರ ನಮ್ಮ ಜನ್ಮಜಾತಕದಲ್ಲಿ ದಶಾಭಕ್ತಿ ಚೆನ್ನಾಗಿಲ್ಲ ಅಂದ್ರೆ ಸ್ವಲ್ಪ ಮನಸ್ಸೆಲ್ಲ ತೊಂದರೆಗಳು, ಏನೋ ಚಿಂತೆಗಳು ನೋಡ್ತಾ ಇರ್ತೀವಿ. ಗೋಚಾರದಲ್ಲಿ ಏನಾದ್ರು ಗುರುಬಲ ಶನಿಬಲ ಬಂದ್ರೆ ಆ ಚಿಂತೆಗಳು ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ, ಪೂರ್ತಿಯಾಗಿ ಕಡಿಮೆ ಆಗೋದಿಲ್ಲ. ಸ್ವಲ್ಪ ಯಾರೋ ಒಬ್ರು ಸಹಾಯ ಮಾಡೋದು, ಈ ತರ ನಮಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ಏನೋ ಒಂದು ಮುಂದಕ್ಕೆ ಹೋಗೋದಕ್ಕೆ ಅವಕಾಶ ಸಿಗ್ತಕ್ಕಂಥದ್ದು. ಇದನ್ನ ಅರ್ಥ ಮಾಡ್ಕೊಳ್ಳಿ. ರಾಶಿ ಫಲಿತಾಂಶ ಒಂದೇ ಅಲ್ಲ. ಬನ್ನಿ, ಈ 2025 ಡಿಸೆಂಬರ್ ತಿಂಗಳಿನ ಮೀನ ರಾಶಿಯವರಿಗೆ ನೋಡಿ, ಇಷ್ಟು ದಿನ ಶನಿ ವಕ್ರಿಯಾಗಿದ್ರು, ಜನ್ಮ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಈಗ ಜನ್ಮ ರಾಶಿಯಲ್ಲಿ ವಕ್ರಿಯಾಗಿದ್ರು, ಮುಂದಕ್ಕೆ ವಕ್ರತ್ಯಾಗವನ್ನು ಮಾಡಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಚಂದ್ರ ಮನಸ್ಸು ಕಾರಕ. ಚಂದ್ರ ಯಾವ ಮನೆಯಲ್ಲಿ ಕುತ್ಕೊಂಡಿರ್ತಾರೋ ಅದೇ ನಮ್ಮ ರಾಶಿ. ಚಂದ್ರ ಯಾವ ನಕ್ಷತ್ರದಲ್ಲಿ ಸ್ಥಿತರಾಗಿರ್ತಾರೋ ಅದೇ ನಮ್ಮ ನಕ್ಷತ್ರ. ನೋಡಿ, ಈ ಒಂದು ಜನ್ಮ ರಾಶಿಯಲ್ಲಿ ಚಂದ್ರ ಇರ್ಬೇಕಾದ್ರೆ, ಚಂದ್ರ ಇರ್ತಕ್ಕಂಥದ್ದೇ ನಮಗೆ ಜನ್ಮ ರಾಶಿ. ಅಂತಹ ಚಂದ್ರ ಇರ್ತಕ್ಕಂತಹ ಸ್ಥಾನಕ್ಕೆ, ರಾಶಿಗೆ ಶನಿಯಂತಹ ಕರ್ಮಕಾರಕ ಗ್ರಹ ಬಂದಾಗ, ಚಂದ್ರ ಅಂದ್ರೇನು? ಮನಸ್ಸು. ಆ ಮನಸ್ಸು ಕೆಟ್ಟೋಗುತ್ತೆ. ಅಪವಾದಗಳು, ನೋವು, ನಮ್ಮ ಮನಸ್ಸು ಯಾವುದಕ್ಕೂ ಪ್ರೇರೇಪಣೆ ಕೊಡೋದಿಲ್ಲ. ಬರೀ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವಿ. ಒಂದ್ಸಲ ಕುಗ್ಗಿ ಹೋಗ್ತೀವಿ, ಮನಸ್ಸೆಲ್ಲ ಕುಗ್ಗಿ ಹೋಗ್ತಾ ಇರುತ್ತೆ, ಸುಸ್ತಂತ ಅನಿಸ್ತಾ ಇರುತ್ತೆ ಶರೀರಕ್ಕೆ. ಮನಸ್ಸು ಪ್ರಶಾಂತವಾಗಿರೋದಿಲ್ಲ. ಅಪವಾದಗಳನ್ನ ಎದುರಿಸ್ಬೇಕಾಗುತ್ತೆ, ಅವಮಾನಗಳನ್ನ ಎದುರಿಸ್ಬೇಕಾಗುತ್ತೆ, ಉದ್ಯೋಗದಲ್ಲಿ ಹಿನ್ನಡೆಗಳನ್ನ ಎದುರಿಸ್ಬೇಕಾಗುತ್ತೆ. ಇದನ್ನೆಲ್ಲ ನಾವು ನೋಡ್ಬೇಕಾಗಿರೋ ಪರಿಸ್ಥಿತಿ. ಸಂಘದಲ್ಲಿ ಅಂದ್ರೆ 4 ಜನರ ಮಧ್ಯೆ ಏನೋ ಒಂಥರ ನಮ್ಮನ್ನ ಅಪವಾದಿಗಳ ತರ ಅಥವಾ ಅಪರಾಧ ಮಾಡಿರೋ ತರ ಒಂಥರ ದೂಷಣೆ ಮಾಡೋದಕ್ಕೆ ಪ್ರಾರಂಭ ಮಾಡ್ಕೊಳ್ತಾರೆ. ಈ ತರ ಸಿಚುಯೇಷನ್. ಇದು ಮೀನರಾಶಿ ಹುಟ್ಟಿರ್ತಕ್ಕಂಥ ಎಲ್ಲ ಲಕ್ಷಾನುಗಟ್ಲೆ ಹುಟ್ಟಿರ್ತಾರೆ. ಎಲ್ಲರಿಗೂ ಒಂದೇ ತರ ಇರುತ್ತಾ? ನಾವು ಹೇಗೆ ನೋಡ್ಕೋಬೇಕು? ಶನಿ ಏನಾದ್ರು ನಿಮ್ಮ ಜನ್ಮ ಜಾತಕ ಒಂದ್ಸಲ ನೋಡ್ಕೊಳ್ಳಿ. ಮೀನರಾಶಿಯಲ್ಲಿ ಶನಿ ಸಂಚಾರ ನಡೀತಾ ಇದೆ. ಅಲ್ಲಿ ಅಷ್ಟಕವರ್ಗ ಬಿಂದುಗಳು ಎಷ್ಟು ಕೊಟ್ಟಿದ್ದಾರೆ? 0, 1, 2 ಈ ತರ ಏನಾದ್ರು ಕೊಟ್ಟಿದ್ರೆ
ಆ ಪ್ಲಾನೆಟ್ ಸ್ಟ್ರೆಂತ್ ಕಡಿಮೆ ಇದೆ, ಅದು ತೊಂದರೆ ಜಾಸ್ತಿ ಮಾಡುತ್ತೆ ಅಂತ ಅರ್ಥ. ಮನಸ್ಸಿಗೆ ಹಿಂಸೆ, ತೊಂದರೆಗಳು, ಆಘಾತಗಳು, ಕೆಟ್ಟ ಕೆಟ್ಟ ಯೋಚನೆಗಳು, ಕೆಟ್ಟ ವ್ಯಸನಗಳನ್ನ ಕಲ್ತ್ಕೊಳ್ತಕ್ಕಂಥದ್ದು, ಗಂಡ ಹೆಂಡತಿರಲ್ಲಿ ಪರಸ್ಪರ ವಿರೋಧಗಳನ್ನ ಎದುರಿಸ್ತಕ್ಕಂಥದ್ದು, ಆಪರೇಷನ್ಗಳು ಆಗ್ತಕ್ಕಂಥದ್ದು, ಆಕ್ಸಿಡೆಂಟ್ಗಳು ಆಗ್ತಕ್ಕಂಥದ್ದು ಜನ್ಮರಾಶಿಗೆ ಶನಿ ಬಂದಾಗ. ಅದೇ 4, 5, 6 ಅಷ್ಟಕವರೆಗೂ ಬಿಂದುಗಳು ಕೊಟ್ಟಿದ್ರೆ ಸ್ವಲ್ಪ ಉತ್ತಮವಾದ ಸಮಯ ಅಂತಾನೆ ಹೇಳ್ಬೋದು. ಅದಕ್ಕೆ ಕೆಲವರೆಲ್ಲ ನಾವು 7.5 ನಾನು ಬಿಸ್ನೆಸ್ ಮಾಡಿ ಇಂಪ್ರೂವ್ ಮಾಡ್ಕೊಂಡೆ, ನನ್ನ ಲಕ್ಷಗಟ್ಟಲೆ ದುಡಿದೆ ಅಂತ ಹೇಳ್ತಿರ್ತಾರೆ ಕೆಲವರು. ಸೊ ಬಿಕಾಸ್ ಆಫ್ ದಿಸ್ ಒನ್ ಓನ್ಲಿ. ಒಟ್ಟಾರೆಯಾಗಿ ಜನ್ಮರಾಶಿಯಲ್ಲಿ ಶನಿ ಸ್ವಲ್ಪ ಅನಾನುಕೂಲತೆ, ಸ್ವಲ್ಪ ಸೋಂಬೇರಿತನ ಇದೆಲ್ಲ ಇರುತ್ತೆ. ಆಮೇಲೆ ಚತುರ್ಥ ಸ್ಥಾನದಲ್ಲಿ ನಿಮ್ಮ ರಾಶ್ಯಾಧಿಪತಿ ವಕ್ರಿ ಗುರು ಇದ್ದಾರೆ. ಚತುರ್ಥ ಸ್ಥಾನದಲ್ಲಿ ಸುಖ, ಮಾನಸಿಕ ಸುಖ, ಕಂಫರ್ಟ್, ಹ್ಯಾಪಿನೆಸ್ ವಿಚಾರದಲ್ಲಿ ಸಾಕಷ್ಟು ಏನೋ ಒಂದು ತೊಂದರೆಗಳು, ಕಸಿಬಿಸಿ, ಸಂತೋಷವಾಗಿರೋಕೆ ಬಿಡಲ್ವಲ್ಲಪ್ಪ, ನೆಮ್ಮದಿಯಾಗಿರೋಕೆ ಬಿಡೋದಿಲ್ಲ, ಏನಾದ್ರೂ ಒಂದು ಬರ್ತಾನೆ ಇದೆ ತೊಂದರೆಗಳು, ಈ ತರ ಸಿಚುಯೇಷನ್ ಸ್ವಲ್ಪ ಜಾಸ್ತಿ ಬರ್ತಾ ಇರುತ್ತೆ. ಆಮೇಲೆ ಕುಜನ ಪ್ರವೇಶ ಬೇರೆ ಆಗ್ತಾ ಇದೆ. ನವಮಾಧಿಪತಿ ದಶಮ ಸ್ಥಾನಕ್ಕೆ ಅಂದ್ರೆ ವೃಶ್ಚಿಕ ರಾಶಿಯಿಂದ ಧನುಸು ರಾಶಿಗೆ ಹೋಗ್ತಾ ಇದ್ದಾರೆ. ಕುಜನಿರುವ ಸ್ಥಾನದಿಂದ, ಕುಜ ಎಲ್ಲಿ ಕುತ್ಕೊಂತಾರೋ, ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾರೋ ಆ ರಾಶಿಯಲ್ಲಿ ಕುತ್ಕೊಂಡು ಚತುರ್ಥ ದೃಷ್ಟಿ ಬೀಳುತ್ತೆ. ಅವ್ರ ದೃಷ್ಟಿ 4ನೇ ಮನೆಗೆ ಬೀಳುತ್ತೆ. 4ನೇ ಮನೆಗೆ ಯಾವುದು? ಧನಸ್ಸು, ಮಕರ, ಕುಂಭ, ಮೀನ. ಅಂದ್ರೆ ಶನಿ ಮೇಲೆ ದೃಷ್ಟಿ ಹಾಕ್ತಾರೆ ಕುಜ. ಶನಿ ಕೂಡ ದಶಮ ದೃಷ್ಟಿಯಿಂದ ಕುಜನನ್ನು ನೋಡ್ತಾ ಇರ್ತಕ್ಕಂಥದ್ದು. ಉದ್ಯೋಗದಲ್ಲಿ ಸಾಕಷ್ಟು ತೊಂದರೆಗಳು, ನಿಮ್ಮ ಕೈ ಕಡೆ ಇರ್ತಕ್ಕಂಥವ್ರು ನಿಮ್ಮ ಮೇಲೆ ಅಪವಾದಗಳನ್ನ ಹೊರಿಸ್ತಕ್ಕಂಥದ್ದು, ತೊಂದರೆಗಳನ್ನ ಕೊಡ್ತಕ್ಕಂಥದ್ದು, ಉದ್ಯೋಗದಲ್ಲಿ ಸಾಕಷ್ಟು ಸ್ಟ್ರೆಸ್ಸು. ನೀವು ಎಷ್ಟೇ ಕುಜನಂತ ಬಲಿಷ್ಠ ಗ್ರಹ ದಶಮ ಸ್ಥಾನಕ್ಕೆ ಬಂದಾಗ, ದಶಮ ಸ್ಥಾನದಲ್ಲಿ ಇದ್ದಾಗ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋದು, ಡಾಕ್ಟರ್ ಆಗೋದು, ಮಿಲಿಟರಿಯಲ್ಲಿ ಕೆಲಸ ಮಾಡೋದು, ಇದೆಲ್ಲರಿಗೂ ಇರುತ್ತೆ. ಸೊ ಅಂತಹ ಕುಜನನ್ನು ಶನಿಯಂತ ಗ್ರಹಗಳು ನೋಡಿದಾಗ ನಾವು ಯಾವಾಗಲೂ ತಪ್ಪು ಮಾಡ್ತೀವಿ. ಈಗ ಮತ್ತೆ ಉದ್ಯೋಗದಲ್ಲಿ ಸಾಕಷ್ಟು ತೊಂದರೆಗಳು, ನಿಮ್ಮ ಕೈ ಕೆಳಗಡೆ ಇರ್ತಕ್ಕಂಥವ್ರು ನಿಮಗೆ ಏನಾದರೂ ತೊಂದರೆ ಕೊಡ್ತಕ್ಕಂಥದ್ದು, ಅಪವಾದಗಳನ್ನು ಹೊರಿಸ್ಕೊಳ್ತಕ್ಕಂಥದ್ದು, ಈ ತರ ಸಿಚುವೇಶನ್ ಜಾಸ್ತಿ ಬರ್ತಾ ಇರುತ್ತೆ. ಉದ್ಯೋಗ ಯಾರೆಲ್ಲ ನೋಡ್ತಾ ಇರ್ತೀರಾ, ಉದ್ಯೋಗ ಪ್ರಯತ್ನಗಳನ್ನ ಮಾಡ್ತಾ ಇರ್ತೀರಾ, ಅವರು ಸಾಕಷ್ಟು ಪ್ರಯತ್ನ ಪಡಬೇಕು, ಎಫರ್ಟ್ ಹಾಕಬೇಕು. ಡಿಸೆಂಬರ್ 2ನೇ ವಾರದ ನಂತರ ಉದ್ಯೋಗದಲ್ಲಿ ಸ್ವಲ್ಪ ಅವರಿಗೆ ಉದ್ಯೋಗ ಸಿಗ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ. ಒಟ್ಟಾರೆಯಾಗಿ ಈ ಮೀನರಾಶಿಗೆ ಸ್ವಲ್ಪ ಮಿಶ್ರ ಫಲಿತಾಂಶಗಳೇ ಗೋಚರ ಆಗ್ತಾ ಇದೆ. ಸ್ವಲ್ಪ ಮಿಸ್ಕಮ್ಯುನಿಕೇಶನ್ ಕೂಡ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಮಿಸ್ಕಮ್ಯುನಿಕೇಶನ್, ಬುಧನ ಸಂಚಾರ ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಮಿಸ್ಕಮ್ಯುನಿಕೇಶನ್ ಆಗ್ಬಿಡೋದು. ಈ ತರ ಮೀಡಿಯಾ ಅಂದ್ರೆ ಆನ್ಲೈನ್ ವ್ಯವಹಾರಗಳಲ್ಲಿ, ಅಂದ್ರೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಲ್ಲಿ ಪರಿಚಯ ಆಗ್ತಕ್ಕಂತಹ ವ್ಯಕ್ತಿಗಳ ಜೊತೆ ತೊಂದರೆ ಆಗ್ತಕ್ಕಂಥದ್ದು, ಅವ್ರ ಜೊತೆ ಏನಾದ್ರು ಸ್ವಲ್ಪ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಮೋಸ ಹೋಗ್ತಕ್ಕಂಥದ್ದು, ಈ ತರ ಸಿಚುಯೇಷನ್, ಮಿಸ್ಕಮ್ಯುನಿಕೇಶನ್ ಬೇರೆ ಆಗ್ತಾಗುತ್ತೆ. ನೀವೇನೋ ಒಂದು ಮಾತಾಡ್ತೀರಾ, ಅವ್ರ ಎದುರುಗಡೆ ಇರೋ ಏನೋ ಅಪಾರ್ಥ ಮಾಡ್ಕೊಂತಾರೆ. ಈ ತರ ಮಿಸ್ಕಮ್ಯುನಿಕೇಶನ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಹುಷಾರಾಗಿರಿ. ಮೀನರಾಶಿಯವರು ತಪ್ಪದೆ ನೋಡಿ, ಪ್ರತಿನಿತ್ಯ ಶಿವನ ದೇವಸ್ಥಾನದಲ್ಲಿ ಪ್ರದೋಷ ಕಾಲದಲ್ಲಿ, ಸಾಯಂಕಾಲದ ಹೊತ್ತು ಪ್ರದೋಷ ಕಾಲದಲ್ಲಿ ಶಿವನ ದೇವಸ್ಥಾನದಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚಿ ಅಲ್ಲೇ ಕುತ್ಕೊಂಡು ಓಂ ನಮಃ ಶಿವಾಯ 1000 ಸಲನಾದ್ರೂ ಹೇಳ್ಕೊಳ್ಳಿ. ಮೃತ್ಯುಂಜಯ ಮಂತ್ರ 108 ಸಲ ಹೇಳ್ಕೊಳ್ಳಿ. ಕೆಲವರೆಲ್ಲ ಪ್ರಶ್ನೆ ಕಾಮೆಂಟ್ ರೂಪದಲ್ಲಿ ಕಾಮೆಂಟ್ ಮಾಡ್ತಾ ಇದ್ದಾರೆ, ಸೊ ಶನಿ ದೇವಸ್ಥಾನದಲ್ಲೆಲ್ಲ ಹಚ್ಚೋದು ಎಳ್ಳು ಬತ್ತಿನ ಅಂತ ಹೇಳ್ಬಿಟ್ಟು. ನೋಡಿ, ಯಾರಾದ್ರೂ ಒಬ್ಬ ವ್ಯಕ್ತಿಗೆ, ಈಗ ನನಗೆ ಒಬ್ರು ಯಾರೋ ತೊಂದರೆ ಕೊಡ್ತಿದ್ದಾರೆ, ಸಾಕಷ್ಟು ತೊಂದರೆ ಕೊಡ್ತಿದ್ದಾರೆ, ನನಗೆ ತೊಂದರೆ ಆಗ್ತಿದೆ ಅವರಿಂದ, ಆ ವ್ಯಕ್ತಿಯಿಂದ. ನಾನು ಹೋಗಿ ಆ ವ್ಯಕ್ತಿ ಕಾಲಿಗೆ ಬಿದ್ದರೆ ಇನ್ನೂ ಏನಾಗುತ್ತೆ, ಇನ್ನೂ ಜಾಸ್ತಿ ಮಾಡ್ತಾರೆ. ಆ ವ್ಯಕ್ತಿ ಯಾರ ಮಾತನ್ನ ಕೇಳ್ತಾರೆ ಅಂತವ್ರ ಹತ್ರ ಹೋಗಿ ಮಾತಾಡಿ ಅವ್ರ ಹತ್ರ ಹೇಳಿಸ್ಬೇಕು. ಅಂದ್ರೆ ಶನಿ ನಮಗೆ ಜನ್ಮರಾಶಿಯಲ್ಲಿ ತೊಂದರೆ ಕೊಡಕ್ ಬಂದಾಗ ನಾವು ಶಿವನ ಮೊರೆ ಹೋಗ್ಬೇಕು, ಕಾಲಭೈರವೇಶ್ವರ ಮೊರೆ ಹೋಗ್ಬೇಕು. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದನ್ನ ಮಾಡಿ 108 ದಿನ ಮಾಡ್ಕೊಂತ ಹೋಗಿ. ಪ್ರತಿನಿತ್ಯ ಪ್ರದೋಷ ಕಾಲದಲ್ಲಿ ಎಳುಬತ್ತಿಯನ್ನು ಹಚ್ಚಿ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡ್ಕೊಳ್ಳಿ. ಸಾಧ್ಯ ಆದಷ್ಟು ಸ್ವಲ್ಪ ಶನಿವಾರ ಈ ಸಾಡೆ ಸತಿ ಮುಗಿಯೋ ತನಕ ಮದ್ಯ ಮಾಂಸವನ್ನು ಕೈ ಬಿಟ್ಬಿಡಿ. ಸ್ವಲ್ಪ ನಿಮ್ಮಷ್ಟು ನೀವು ಚೆನ್ನಾಗಿರೋದಕ್ಕೆ ಪ್ರಯತ್ನ ಮಾಡಿ. ದಕ್ಷಿಣಾಮೂರ್ತಿ ದೇವಸ್ಥಾನಕ್ಕೆ ಹೋಗಿ ದಕ್ಷಿಣಾಮೂರ್ತಿಗೆ ವಿಶೇಷವಾಗಿ ಅಭಿಷೇಕಗಳನ್ನು ಮಾಡಿಸೋದಕ್ಕೆ ಪ್ರಯತ್ನ ಮಾಡಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.